ನಮಸ್ಕಾರ ವೀಕ್ಷಕರೇ, ವಿಸ್ತಾರ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರ 2024ಕ್ಕೆ ಸ್ವಾಗತ. ನಾನು ವಾಸುದೇವ್ ಮಾರ್ನ. ರಾಜ್ಯದಲ್ಲಿ ಈ ಹಿಂದಿನಗಿಂತ ಯಾವತ್ತೂ ಈ ತರದ ತುರುಸು ಪಡೆದುಕೊಂಡ ಲೋಕಸಭಾ ಚುನಾವಣೆಯನ್ನು ನಾವು ಕಂಡಿರಲಿಲ್ಲ, ಕೇಳಿರಲಿಲ್ಲ. ಈ ಬಾರಿ ಬಹಳ ಜಿದ್ದಾಜಿದ್ದಿನ, ಬಹಳ ತುರುಸಿನ ಲೋಕಸಭಾ ಚುನಾವಣೆ ನಡೀತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಎಲ್ಲಿಯಾದರೂ ಹೋಗಿ ಕೇಳಿ ಏನ್ರಿ ಸಮಾಚಾರ ಅಂದರೆ ಎಲೆಕ್ಷನ್, ಚುನಾವಣೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇದರದ್ದೇ ಚರ್ಚೆಗಳು, ಇದರದ್ದೇ ಮಾತು, ಇದರದ್ದೇ ಸುದ್ದಿ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿಗಳನ್ನು ಕೊಟ್ಟಿದೆ. ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಹಾಗಾಗಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಬಹಳ ಜಿದ್ದಾಜಿದ್ದಿನ ಹೋರಾಟ ಇದೆ, ಬಹಳ ಟಫ್ ಫೈಟ್ ಇದೆ ಎಲ್ಲ ರಾಜಕೀಯ ಪಕ್ಷಗಳು. ಜೊತೆಗೆ ಬಿಜೆಪಿ ಈಗಾಗಲೇ ಹೇಳ್ತಾ ಇದೆ ಅಬ್ ಕಿ ಬಾರ್ 400 ಪಾರ್. ಆದರೆ ನಮ್ಮ ರಾಜ್ಯದಲ್ಲಿ ಅದು ಸಾಧ್ಯ ಇಲ್ಲ. ನಾವು ಜನರಿಗೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಬಹಳ ದೊಡ್ಡ ಮಟ್ಟಿಗೆ ಯಶಸ್ವಿಯನ್ನ ಅದರಿಂದ ಪಡಿತೀವಿ ಅಂತ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಕೂಡ ಹೇಳ್ತಾ ಇದೆ. ಹಾಗಾಗಿ ಈ ಬಾರಿಯ ಚುನಾವಣಾ ಅಖಾಡ ಬಹಳ ರಂಜಕವಾಗಿದೆ, ಒಂದು ರೀತಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಹೊತ್ತಿನಲ್ಲಿ ವಿಸ್ತಾರ ನ್ಯೂಸ್ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಸಂಪೂರ್ಣ ಚಿತ್ರಣವನ್ನ, ಆ ಕ್ಷೇತ್ರ ಪರಿಚಯವನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಲ್ಲಿನ ರಾಜಕೀಯ ಇತಿಹಾಸ, ರಾಜಕೀಯ ಪಟ್ಟುಗಳು, ಈ ಹಿಂದೆ ಏನಾಯಿತು, ಅಲ್ಲಿಯ ಅಭ್ಯರ್ಥಿಗಳು ಯಾರು, ಅಭ್ಯರ್ಥಿಗಳ ಪ್ಲಸ್ ಏನು, ಮೈನಸ್ ಏನು, ಅಲ್ಲಿ ನಡೆಯುವಂಥ ಜಾತಿ ರಾಜಕಾರಣ ಏನು, ಈ ಬಾರಿ ಯಾವ ತಂತ್ರಗಾರಿಕೆ ವರ್ಕ್ ಆಗಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಾವು ಮಧ್ಯ ಕರ್ನಾಟಕ ಭಾಗ, ಅದರಲ್ಲೂ ಹಳೆ ಮೈಸೂರು ಭಾಗದ ಬಹಳ ಇಂಟ್ರೆಸ್ಟಿಂಗ್ ಆದಂಥ, ಬಹಳ ಪ್ರಮುಖವಾದಂಥ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನ, ಕ್ಷೇತ್ರ ಪರಿಚಯವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಲೋಕ ಅಖಾಡ ರಾಜ್ಯದಲ್ಲಿ ರಂಗೇರ್ತಾ ಇದೆ. ವಿಸ್ತಾರ ಕುರುಕ್ಷೇತ್ರದಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ದರ್ಶನವನ್ನ, ಆ ಕ್ಷೇತ್ರದ ರಾಜಕೀಯ ಮಂಥನವನ್ನ ಮಾಡಿಡ್ತಾ ಇದೆ. ಕರುನಾಡಿನ ಪ್ರತಿ ಲೋಕಸಭಾ ಕ್ಷೇತ್ರದ ಬಗ್ಗೆ ವಿಸ್ತಾರ ಮಂಥನ ಮಾಡ್ತಾ ಇದೆ. ವಿಸ್ತಾರ ನ್ಯೂಸ್ ಕುರುಕ್ಷೇತ್ರದಲ್ಲಿ ಇವತ್ತು ಕೋಲಾರ ಕ್ಷೇತ್ರದ ದರ್ಶನವನ್ನ ಮಾಡ್ತಾ ಇದೆ. ಹಳೆ ಮೈಸೂರು ಭಾಗದ ಬಹಳ ಪ್ರಮುಖವಾದಂಥ ಒಂದು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ. ಈ ಕೋಲಾರ ಲೋಕಸಭಾ ಕ್ಷೇತ್ರದ ಕ್ಷೇತ್ರ ಪರಿಚಯವನ್ನ, ಕ್ಷೇತ್ರ ಚಿತ್ರಣವನ್ನ, ಕ್ಷೇತ್ರದ ರಾಜಕೀಯ ಪಟ್ಟುಗಳನ್ನ ನಿಮ್ಮ ಮುಂದೆ ಸವಿಸ್ತಾರವಾಗಿ ವಿಸ್ತಾರ ನ್ಯೂಸ್ ಇಡ್ತಾ ಇದೆ. ಈ ಬಾರಿ ಕೋಲಾರ ಅಖಾಡ ಹೇಗಿದೆ ಹಾಗಾದ್ರೆ? ಮತದಾರರು ಏನಂತಾರೆ, ಯಾರಿಗೆ ಜೈ ಅಂತ ಇದ್ದಾರೆ, ಯಾವ ಪಕ್ಷವನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ? ಅದಕ್ಕೂ ಪ್ರಮುಖವಾಗಿ ಕೋಲಾರ ಗೋಲ್ಡ್ ಫೀಲ್ಡ್ಗೆ ರಾಕಿ ಭಾಯ್ ಯಾರಾಗ್ತಾರೆ? ಕೋಲಾರ ಅಂತ ಹೇಳಿದ ತಕ್ಷಣ KGF ನೆನಪಾಗುತ್ತೆ. ಈ KGFನ ಕೋಲಾರದ ಗೋಲ್ಡ್ ಫೀಲ್ಡ್ಗೆ ರಾಕಿ ಭಾಯ್ ಈ ಬಾರಿ ಆಗುವರು ಯಾರು? ಬಹಳ ಕುತೂಹಲ ಮೂಡಿಸಿದೆ ಈ ಬಾರಿಯ ಕಂಟೆಸ್ಟ್, ಜೊತೆಗೆ ಈ ಬಾರಿಯ ಈ ಚುನಾವಣೆ. ಯಾರು 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 ಗೆಲ್ತಾರೆ ಅನ್ನೋದು, ಚಿನ್ನದೂರಿನ ಕೋಟೆಯ ಗದ್ದುಗೆ ಯಾರು ಪಾಲಾಗುತ್ತೆ? 2024ರ KGF ಹೊಸ ಅಧ್ಯಾಯಕ್ಕೆ ಸಾರಥಿ ಆಗ್ತಾ ಇರೋದು ಯಾರು? ಕಾಂಗ್ರೆಸ್ ಮೈತ್ರಿಗೆ ಜಿದ್ದಾಜಿದ್ದಿನ ಕ್ಷೇತ್ರವಾಗಿದೆ ಕೋಲಾರ. ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅಖಾಡಕ್ಕೆ ಇಳಿದಿದ್ದಾರೆ, ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ KV ಗೌತಮ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚಿನ್ನದೂರಿನ ಜನರ ಮನಗೆಲ್ಲುವ ನಾಯಕ ಅಭ್ಯರ್ಥಿ ಯಾರಾಗ್ತಾರೆ? ಕೋಲಾರ ಗೋಲ್ಡ್ ಫೀಲ್ಡ್ಗೆ ರಾಕಿ ಭಾಯ್ ಯಾರಾಗ್ತಾರೆ? ಕೋಲಾರ ಚುನಾವಣೆ ಅಂತ ಹೇಳಿದ ತಕ್ಷಣ ಈ ಬಾರಿ ಎರಡೂ ಪಕ್ಷಗಳಲ್ಲೂ ಬಹಳ ಚಿಂತೆ ಮನೆ ಮಾಡಿತ್ತು, ಮಡುಗಟ್ಟಿತ್ತು. ಅದಕ್ಕೆ ಕಾರಣ ಈಗಾಗಲೇ ಹಾಲಿ ಸಂಸದರು ಬಿಜೆಪಿಯಿಂದ ಇದ್ದಾರೆ, ಮುನಿಸ್ವಾಮಿಯವರು ಕೋಲಾರದಿಂದ. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾದ ಬಳಿಕ ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಕೊಡ್ತಾರಂತೆ ಈ ತರದ ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾದ. ಕೋಲಾರ ಬಿಟ್ಕೊಡ್ತಾರೋ, ತುಮಕೂರು ಬಿಟ್ಕೊಡ್ತಾರೋ, ಈ ತರದ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಕೊನೆಗೆ ಕೋಲಾರವನ್ನೇ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದಾರಂತೆ ಅಂತ ಆಯ್ತು. ಆದರೆ ಹಾಲಿ ಸಂಸದ ಮುನಿಸ್ವಾಮಿಯವರು ಬಿಜೆಪಿಯಿಂದ ಸಂಸದರವರು, ಅವರು ಯಾವುದೇ ಖ್ಯಾತೆ ತೆಗೆದಿಲ್ಲ. ಬೇರೆ ಒಂದಷ್ಟು ಕಡೆ ಚೇಂಜಸ್ ಆದಾಗ, ಬದಲಾವಣೆಗಳಾದಾಗ ಆಂತರಿಕ ಭಿನ್ನಮತ ಇವೆಲ್ಲವೂ ಸ್ಫೋಟ ಆಯಿತು. ಆದರೆ ಮುನಿಸ್ವಾಮಿಯವರು ಮಾತ್ರ ಬಹಳ ಸ್ಟ್ರಾಟಜಿಕ್ ಆಗಿ, ತುಂಬಾನೇ ಬುದ್ಧಿವಂತಿಕೆಯಿಂದ, ಇಲ್ಲ ನನ್ನಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ಮೈತ್ರಿ ಅಭ್ಯರ್ಥಿಯ ಪರ ನಾವು ಕೆಲಸ ಮಾಡ್ತೀವಿ, ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ ಅಂತ ಹೇಳಿ. ಹಾಗಾಗಿ ಬಿಜೆಪಿಯಿಂದ ಈ ಬಾರಿಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ
ಮಲ್ಲೇಶ್ ಬಾಬು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ಅಂದರೆ ಬಹಳಷ್ಟು ಕೊನೆಯ ಕ್ಷಣದವರೆಗೆ ಈ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಆಗುತ್ತೆ, ಅಭ್ಯರ್ಥಿ ಯಾರಾಗ್ತಾರೆ, ಇದ್ರ ಬಗ್ಗೆ ಬಹಳ ಗೊಂದಲ ಆಯಿತು, ಬಣ ಬಡಿದಾಟವೇ ಆಯಿತು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 8 ಕ್ಷೇತ್ರಗಳ ಪೈಕಿ 5 ಕಾಂಗ್ರೆಸ್ನ ಕೈಯಲ್ಲಿದ್ದರೆ, ಅಂದರೆ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳಿದ್ದರೆ, ಇನ್ನು 3 ಕ್ಷೇತ್ರದಲ್ಲಿ JDS ಗೆದ್ದು, JDSನ MLAಗಳಿದ್ದಾರೆ, JDSನ ಶಾಸಕರಿದ್ದಾರೆ. KV ಗೌತಮ್ ಸೋಲಿಸೋದಕ್ಕೆ ಮಲ್ಲೇಶ್ ಬಾಬು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಸೋಲಿಸಲೇಬೇಕು. ಆದರೆ ಕಾಂಗ್ರೆಸ್ಗಿರುವಂಥ ದೊಡ್ಡ ಸಮಸ್ಯೆ ಅಂದರೆ ಪಕ್ಷದ ಒಳಗಿರುವ ಆಂತರಿಕ ಭಿನ್ನಮತ 2 ಗುಂಪಾಗಿ ಪಕ್ಷ ಒಡೆದಿರುವ. 2019ರಲ್ಲಿ ಮುನಿಯಪ್ಪನವರು ಸೋಲೋದಕ್ಕೂ ಕೂಡ ಕಾಂಗ್ರೆಸ್ನ ಒಳಜಗಳ, ಆಂತರಿಕ ಭಿನ್ನಮತ ಕಾರಣ ಆಗಿದೆ. ಈ ಬಾರಿಯೂ ಕೂಡ ಅದೇ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲಿರುವ ನಾಯಕರು ಕೂಡ ಅದೇ ಒಂದು ದೊಡ್ಡ ಭಯ ಇದೆ. ನೋಡಿ, ಈ ಬಾರಿ ಕೋಲಾರದ ಅಭ್ಯರ್ಥಿಗಳು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು, ಅಂದರೆ ಬಿಜೆಪಿ JDSನ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕೊನೆ ಕ್ಷಣದಲ್ಲಿ KV ಗೌತಮ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇಲ್ಲಿ JDSನಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಪ್ರಕಟ ಮಾಡೋದ್ರಲ್ಲಿ ಅಂಥ ದೊಡ್ಡ ಸಮಸ್ಯೆ ಏನೂ ಆಗಿರಲಿಲ್ಲ. ಒಮ್ಮತದಿಂದ ಮಲ್ಲೇಶ್ ಬಾಬು ಅವರನ್ನ ಆಯ್ಕೆ ಮಾಡಿದ್ದಾರೆ. ಆದರೆ KV ಗೌತಮ್ ಆಯ್ಕೆ ಆಗಿರೋದಿದೆಯಲ್ಲ, ಇಬ್ಬರ ನಡುವಿನ ಜಗಳ ಮೂರನೇವನಿಗೆ ಲಾಭ ಅಂತ ಹೇಳ್ತಾರಲ್ಲ, ಅದೇ ಥರ ಇಲ್ಲಾಗಿದೆ. ಅಲ್ಲಿ ಮುನಿಯಪ್ಪನವ್ರಿಗೂ ರಮೇಶ್ ಕುಮಾರ್ ಬಣದವ್ರಿಗೂ ಇಬ್ಬರ ಮಧ್ಯೆ ಜಗಳ ಆಯಿತು. ನಾನಾಗ್ತೀನಿ ಅಂತ ಆಯಿತು. ಮುನಿಯಪ್ಪನವರು ತಮ್ಮ ಬಹಳ ಆಪ್ತ, ತಮ್ಮ ಕುಟುಂಬಸ್ಥರು, ಅಳಿಯ, ಅವರಿಗೆ ಟಿಕೆಟನ್ನು ಕೊಟ್ಟರು, ಕೇಳಿದ್ರು, ಟಿಕೆಟ್ ಕೊಡಲೇಬೇಕು ಅಂತ ಹೇಳಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿತು. ರಮೇಶ್ ಕುಮಾರ್ ಅವರು ಇಲ್ಲ, ಅವರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಟಿಕೆಟ್ ಕೊಡಲೇಬಾರದು ಅಂತ ಪಟ್ಟು ಹಿಡಿದ್ರು. ಕೊನೆಗೆ ಈ 2 ಬಣಗಳ ಜಗಳದಿಂದಾಗಿ KV ಗೌತಮ್ಗೆ ಚಾನ್ಸ್ ಒಲಿದು ಬಂತು, ಅವರ ಅಭ್ಯರ್ಥಿ ಆಗಿದ್ದಾರೆ. ಹಾಗಾದರೆ ಈ 2 ಅಭ್ಯರ್ಥಿಗಳ ಪ್ಲಸ್ಸು ಮೈನಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಮಲ್ಲೇಶ್ ಬಾಬು, ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪ್ಲಸ್ ಪಾಯಿಂಟ್ ಏನು? ಪ್ಲಸ್ ಪಾಯಿಂಟ್ ಒಂದನೇದು, ಅವರು ಬಿಸ್ನೆಸ್ ಮ್ಯಾನ್, ಕೃಷಿ ಮಾಡ್ತಾರೆ, ಕ್ಷೇತ್ರದಲ್ಲಿ ಹೆಚ್ಚು ಒಡನಾಟ ಇದೆ, ಒಡನಾಟ ಹೆಚ್ಚಿದೆ. ಬಿಸ್ನೆಸ್ ಮ್ಯಾನ್, ಹೌದು, ಬಿಸ್ನೆಸ್ ಮಾಡ್ತಾರೆ, ಜೊತೆಗೆ ಕೃಷಿಯನ್ನು ಮಾಡ್ತಾರೆ. ಹಾಗಾಗಿ ಕ್ಷೇತ್ರದಲ್ಲಿ ಹೆಚ್ಚಿನ ಹೋಲ್ಡ್ ಇದೆ ಅವರಿಗೆ, ಒಡನಾಟ ಮಾಡ್ತಾರೆ, ಪರಿಚಯಸ್ಥರು ಇದ್ದಾರೆ, ಕ್ಷೇತ್ರದ ಪರಿಚಯ ಅವರಿಗಿದೆ. ಅವರ ತಂದೆ IAS ಅಧಿಕಾರಿಯಾಗಿದೆ, ಮುನಿಸ್ವಾಮಿ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ. ಅವರು IAS ಅಧಿಕಾರಿ ಆಗಿದ್ದಂತಹ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ, ಕೋಲಾರದಲ್ಲಿ ಅವರು ಮಾಡಿದಂತಹ ಸೇವೆ, ಅವರ ತಾಯಿ ರಾಜಕೀಯದಲ್ಲಿದ್ದರು, ಅವರು ಮಾಡಿದಂತಹ ಸೇವೆ ಇವೆಲ್ಲವೂ ಇವರಿಗೆ ಶ್ರೀರಕ್ಷೆ ಆಗಿದೆ. ಜೊತೆಗೆ ರಾಜಕಾರಣಕ್ಕೆ ಇವರು ಹೊಸಬರಲ್ಲ. 2 ಬಾರಿ ಬಂಗಾರಪೇಟೆ ಮೀಸಲು ಕ್ಷೇತ್ರದಲ್ಲಿ ಸೋತಿದ್ರು. ಬಂಗಾರಪೇಟೆಯೂ ಕೂಡ ಮೀಸಲು ಕ್ಷೇತ್ರ, SC ಮೀಸಲು. ಕೋಲಾರ ಲೋಕಸಭಾ ಕ್ಷೇತ್ರವೂ ಕೂಡ SC ಮೀಸಲು ಕ್ಷೇತ್ರ. ಬಂಗಾರಪೇಟೆಯಲ್ಲಿ 2 ಬಾರಿ ಸೋತಿದ್ದಾರೆ. ಹಾಗಾಗಿ ಪಕ್ಷ ಸಂಘಟನೆ ಬಗ್ಗೆ ಗೊತ್ತು, ರಾಜಕಾರಣದ ಬಗ್ಗೆ ಗೊತ್ತು, ಚುನಾವಣಾ ರಾಜಕೀಯದ ಬಗ್ಗೆಯೂ ಕೂಡ ಗೊತ್ತು. ಮೈತ್ರಿ ಅಭ್ಯರ್ಥಿ ಆಗಿದ್ದರಿಂದ ಬಿಜೆಪಿ JDS ಮತಗಳ ಲಾಭ ಇವರಿಗೆ ಸಿಗುತ್ತೆ. ಅಲ್ಲಿ ಬಿಜೆಪಿಯ ಸಂಘಟನೆಯೂ ಕೂಡ ಬಹಳ ಬಲವಾಗಿದೆ. ಯಾಕಂದರೆ ಕಳೆದ ಬಾರಿ 2019ರಲ್ಲಿ ಗೊತ್ತೇ ಇರಲಿಲ್ಲ ಮುನಿಸ್ವಾಮಿ ಯಾರು ಅಂತ. ಅವರು ಬೆಂಗಳೂರಲ್ಲಿದ್ದಂಥವ್ರು, ಇಲ್ಲಿ ಕಾರ್ಪೊರೇಟರ್ ಆಗಿದ್ದಂಥವ್ರು, ಗೊತ್ತೇ ಇಲ್ಲದಂತಹ ವ್ಯಕ್ತಿ ಹೋಗಿ ಬಿಜೆಪಿಯಿಂದ ನಿಂತು ಗೆದ್ದಿದ್ರು. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇತ್ತು, ಹಿಂದುತ್ವದ ಒಂದು ಅಲೆ ಇತ್ತು, ಅಭಿವೃದ್ಧಿ ಪರವಾದ ಅಲೆ ಇತ್ತು. ಆದರೂ ಕೂಡ ಗೊತ್ತಿಲ್ಲದೇ ಇರೋ ಪಕ್ಷಕ್ಕೆ ಓಟ್ ಬೀಳೋದು, ಗೆಲ್ಲೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅಲ್ಲಿ ಮುನಿಯಪ್ಪನವರು 7 ಬಾರಿ ಗೆದ್ದಿದ್ರು. 1991ರಿಂದ 2014ರ ಚುನಾವಣೆ, 2019ರ ಚುನಾವಣೆಯವರೆಗೂ ಕೂಡ ಸತತವಾಗಿ 7 ಬಾರಿ ಗೆದ್ದಿದ್ರು ಮುನಿಯಪ್ಪನವರು. 2019ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅವರು ಸೋಲ್ಕೊಂಡಿದ್ರು. ಕೇವಲ ಗೆದ್ದಿದ್ದು ಮಾತ್ರ ಅಲ್ಲ, ಕೇಂದ್ರದಲ್ಲಿ ಬೇರೆ ಬೇರೆ ಸಚಿವಾಲಯಗಳನ್ನು ನಿಭಾಯಿಸಿದರು, ರೈಲ್ವೆ ಖಾತೆ, ಅಂಥ ಸಚಿವಾಲಯಗಳನ್ನೆಲ್ಲ ನಿಭಾಯಿಸಿದರು. ಆದರೆ 2019ರಲ್ಲಿ ಸೋತರು. ಅಂಥ ಘಟಾನುಘಟಿ ನಾಯಕ, ಅಂತಹ ಬಹಳ ವರ್ಚಸ್ವಿ ಹುರಿಯಾಳುವನ್ನು ಸೋಲಿಸಿದ್ದು ಬಿಜೆಪಿಯ ಮುನಿಸ್ವಾಮಿ. ಹಾಗಾಗಿ ಬಿಜೆಪಿಯ ಸಂಘಟನೆ ಕೂಡ ಇದೆ, ಬಿಜೆಪಿಯ ಸಂಘಟನೆ, JDSನ ಮತ, ಇದೆರಡು ಸೇರಿ ನಾನು ಗೆಲ್ತೀನಿ ಅನ್ನೋದು ಕೂಡ ಅವ್ರಿಗೊಂದು ಪ್ಲಸ್ ಪಾಯಿಂಟ್. ಮೈನಸ್ ಪಾಯಿಂಟ್ಗಳಿಗೆ ಏನು? ಇವರೊಬ್ಬರು ಉದ್ಯಮಿ, ಹಾಗಾಗಿ ಜನರ ಜೊತೆ ಸಂಪರ್ಕ ಕಡಿಮೆ ಅಂತ. 24x7 ಬಾರ್ ರಾಜಕಾರಣಿ ಅಂತ ಹೇಳಿದ್ರೆ ಜನರ ಜೊತೆ ಇರ್ತಾರೆ, ಜನರ ಜೊತೆ ಬೆರೀತಾರೆ, ಪ್ರತಿದಿನ ಮಾತಾಡಿಸ್ತಾ ಇರ್ತಾರೆ, ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಆಗ್ತಾ ಇರ್ತಾರೆ, ಅಲ್ಲಿ ಜನರನ್ನ ಮಾತಾಡಿಸ್ತಾರೆ. ಹೀಗೆ ಪ್ರತಿದಿನ ಜನರ ಜೊತೆ ಸಂಪರ್ಕ ಇರುತ್ತೆ. ಆದರೆ ಒಬ್ಬ ಉದ್ಯಮಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಅಂದಾಗ ತಳಮಟ್ಟದಲ್ಲಿ ಜನರ ಜೊತೆ ಅಂಥ ಸಂಪರ್ಕ ಇಲ್ಲ ಅಂತ. ನೋಡಿ, ತಳಮಟ್ಟದಲ್ಲಿ ಪಕ್ಷ ಸಂಘಟನೆಯಲ್ಲಿ ಅಷ್ಟೊಂದು ಇವರು ಬಲವಾಗಿಲ್ಲ. ಜಿಲ್ಲೆಯಾದ್ಯಂತ JDS ಪ್ರಭಾವ ಕೊಂಚ ಕಡಿಮೆ ಇದೆ, ಒಂದಷ್ಟು ಕಡೆ ಇದೆ. ಈಗ ಶ್ರೀನಿವಾಸಪುರ ಆ ಕಡೆಗೆ ಹೋದರೆ ಅಲ್ಲಿದೆ,
ಇನ್ನು ಕೋಲಾರ ಸಿಟಿ ಅಂತ ಬಂದರೆ ಅಲ್ಲಿದೆ, ಮಾಲೂರು ಕಡೆ ಇದೆ. ನೀವು ಇಡೀ ಕೋಲಾರ ಅಂತ ತೆಗೆದುಕೊಂಡಾಗ JDS ಇಡೀ ಜಿಲ್ಲೆಯಾದ್ಯಂತ ಪ್ರಭಾವವನ್ನು ಉಳಿಸ್ಕೊಂಡಿಲ್ಲ ಅಂತ. ತಳಮಟ್ಟದಲ್ಲಿ ಮೈತ್ರಿ ಬಗ್ಗೆ ಜನರಿಗೆ ತಿಳಿಸುವ ಕೆಲಸ ಆಗಿಲ್ಲ, ಇನ್ನೂ ಕೂಡ ಗೊತ್ತಿಲ್ಲ. ತಳಮಟ್ಟದ ಸಾಮಾನ್ಯ ಕಾರ್ಯಕರ್ತರಿಗೆ JDS ಹಾಗೂ BJP ಮೈತ್ರಿ ಮಾಡಿಕೊಂಡಿದೆ ಅಂತ ಗೊತ್ತಿಲ್ಲ. ನಾವು ಪದೇ ಪದೇ ಹೇಳ್ತೀವಿ, ಇಂಥ ರಾಜ್ಯಗಳಲ್ಲಿ ಅಂದರೆ ಕರ್ನಾಟಕದಂಥ 3 ಪ್ರಮುಖ ಪಕ್ಷಗಳಿರುವಂಥ ರಾಜ್ಯದಲ್ಲಿ ಏನಾಗುತ್ತೆ, ಆ ಪಕ್ಷಗಳು ಪಕ್ಷದ ಹಿರಿಯರ ಮಟ್ಟದಲ್ಲಿ ಒಂದು ಸಂಧಾನ ಅಂತ ಆಗಿರುತ್ತೆ, ಮೈತ್ರಿ ಅಂತ ಮಾಡ್ಕೊಂಡಿರ್ತಾರೆ. ಆದರೆ ಕಾರ್ಯಕರ್ತರ ಲೆವೆಲ್ನಲ್ಲಿ, ಕಾರ್ಯಕರ್ತರ ಮಟ್ಟಿನಲ್ಲಿ ಈ ಮೈತ್ರಿಗಳು ಸಫಲ ಆಗಿರೋದಿಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಪ್ರತಿನಿತ್ಯ ಅವರು ಜಗಳ ಆಡ್ತಾ ಇರ್ತಾರೆ. ನೀನು BJP ಅವನು, ನೀನು ಕಾಂಗ್ರೆಸ್ ಅವನು, ನೀನು ಇನ್ನೊಂದು ಯಾವುದು JDS ಅವನು, ರಾಜಕಾರಣ ಮಾಡೋದಕ್ಕೆ ಅದು ಇದು ಏನೇನೋ ಜಗಳ ಆಡ್ತಾ ಇರ್ತಾರೆ. ನಾಳೆ ಬಂದು ನಾನು ನೀನು ದೋಸ್ತಿ ಅಂತ ಹೇಳಿದ್ರೆ ಸಾಧ್ಯ ಆಗುತ್ತಾ? ಅದು ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಹಾಗಾಗಿ ಅದೇ ಥರದಾಗತ್ತೆ ಅಂತ ಹೇಳಿ ಇಲ್ಲೂ ಕೂಡ ಇರೋದು ಈ ಬಹಳ ಕಷ್ಟ. ಈ ಥರ ಇರೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಕಾಲೇಜು ರಂಗದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾಗಿದ್ರು ಕೂಡ ಅವ್ರದ್ದೊಂದು ಪ್ಲಸ್ ಪಾಯಿಂಟ್ ಇದೆ. ಇವರು ಯುವ ಕಾಂಗ್ರೆಸ್ನ ಮುಖಂಡರಾಗಿದ್ರು, ಅದು ಪ್ಲಸ್ ಪಾಯಿಂಟ್. ಜೊತೆಗೆ 15 ವರ್ಷ ಕಾಂಗ್ರೆಸ್ನ ವಿವಿಧ ಹಂತಗಳಲ್ಲಿ ಬೆಳೆದು ಬಂದವರು, ಇದು ಗೌತಮ್ ಅವರ ಪ್ಲಸ್ ಪಾಯಿಂಟ್. ವಿದ್ಯಾವಂತರು, ರಾಜಕೀಯ ಅನುಭವ ಇದೆ ಇವರಿಗೆ, ಅದರ ಲಾಭವನ್ನು ಪಡಿಬಹುದು. ಜೊತೆಗೆ ಬಹಳ ಯುವಕರು. ತಂದೆ ವಿಜಯ್ ಕುಮಾರ್ ಅವರು BBMPಯ ಮೇಯರ್ ಆಗಿದ್ದಾರೆ. ಇವರು ಬೆಂಗಳೂರಿನಲ್ಲಿ ಮೂಲತಃ ರಾಜಕಾರಣ ಮಾಡ್ಕೊಂಡು ಬಂದಂಥವರು. ಕೋಲಾರದಿಂದ ಇವರಿಗೆ ಟಿಕೆಟ್ ಸಿಗುತ್ತೆ, ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಅಂದುಕೊಂಡೇ ಇರಲಿಲ್ಲ. ಏಕಾಏಕಿ ಅವರಿಗೆ ಒಲಿದು ಬಂದ ಭಾಗ್ಯ ಅಭ್ಯರ್ಥಿ ಅನ್ನೋದು ಕೋಲಾರಕ್ಕೆ. ಇನ್ನು ಕೋಲಾರ ಲೋಕಸಭೆ ಕ್ಷೇತ್ರ ಇವರಿಗೆ ಹೊಸದು, ಇದು ಇವರಿಗೆ ಮೈನಸ್ ಪಾಯಿಂಟ್. ನಾನಾಗಲೇ ಹೇಳಿದೆ, ಇವ್ರ ತಂದೆ ಬೆಂಗಳೂರಲ್ಲಿ ಮೇಯರ್ ಆಗಿ ಕೆಲಸ ಮಾಡಿದ್ರು. ಇವರು ಕೂಡ ರಾಜಕಾರಣ ಬೆಂಗಳೂರಿನಿಂದ ಪ್ರಾರಂಭ ಮಾಡಬೇಕು ಅಂತ ಇದ್ರು. ಹೊರಗಿನ ಅಭ್ಯರ್ಥಿ ಅನ್ನೋ ಆರೋಪ ಇದೆ, ಮೈನಸ್ ಪಾಯಿಂಟ್. ಇವರು ಕೋಲಾರದವರು ಅಲ್ವೇ ಅಲ್ಲ, ಬೆಂಗಳೂರಿನವರು. ಹೌದು, ಅವರು ಸಂಬಂಧಿಕರು ಯಾರೋ ಇರ್ಬೋದು ಕೋಲಾರದಲ್ಲಿ, ಹಾಗಂತ ಹೇಳಿ ಅವರು ಕೋಲಾರದವ್ರು ಆಗ್ಬಿಡ್ತಾರಾ? ಇಲ್ಲ, ಅವರು ಹೊರಗಿನವರು ಅನ್ನೋದು ಅವರಿಗೊಂದು ದೊಡ್ಡ ಮೈನಸ್ ಪಾಯಿಂಟ್ ಇದೆ. ಮತದಾರರಿಗೆ ಪರಿಚಯ ಇಲ್ಲ. ಮುನಿಯಪ್ಪನವರು 7 ಬಾರಿ ಗೆದ್ದವರು, 7 ಬಾರಿ ಸತತವಾಗಿ ಗೆದ್ದವರು. ಇವ್ರು ನೋಡಿದ್ರೆ ಜನರಿಗೆ ಪರಿಚಯ ಇಲ್ಲ, ಯಾರು ಅಂತ ಗೊತ್ತಿಲ್ಲ. ಇವೆಲ್ಲ ಮೈನಸ್ ಪಾಯಿಂಟ್. ಬಣ ಬಡಿದಾಟ ನಿಭಾಯಿಸುವ ಅನುಭವದ ಕೊರತೆ ಇವರಿಗಿದೆ. ಈಗಾಗಲೇ ರಮೇಶ್ ಕುಮಾರ್ ಬಣ, ಮುನಿಯಪ್ಪನವರ ಬಣ 2 ಬಣವಾಗಿ ವರ್ಟಿಕಲ್ ಆಗಿ ಡಿವೈಡ್ ಆಗಿದೆ ಕೋಲಾರದ ಕಾಂಗ್ರೆಸ್. ಹಾಗಾಗಿ ಈ ಬಣವನ್ನು ಒಟ್ಟುಗೂಡಿಸೋದಿದೆಯಲ್ಲ, ಇಬ್ಬರನ್ನ ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ, ಅದಕ್ಕೆ ಅನುಭವ ಬೇಕಾಗುತ್ತೆ, ಚಾಕಚಕ್ಯತೆ ಬೇಕಾಗುತ್ತೆ. ಆ ಅನುಭವ, ಆ ಚಾಕಚಕ್ಯತೆಯ ಕೊರತೆ ಇವರಿಗಿದೆ. ಹಾಗಾಗಿ ಇದು ಕೂಡ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಗತ್ತೆ. ಇನ್ನು ಜಾತಿ ಲೆಕ್ಕಾಚಾರ ಏನು ಹೇಳುತ್ತೆ? ಕೋಲಾರ ಲೋಕಸಭಾ ಕ್ಷೇತ್ರ ಆಗಲೇ ಹೇಳಿದ ರೀತಿಯಲ್ಲೇ SC ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಅಂದರೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ. ಇಲ್ಲಿ ಬಹಳ ಪ್ರಮುಖವಾಗಿ ದಲಿತ ಮತದಾರರಿದ್ದಾರೆ. 5,86,5.86 ಲಕ್ಷ, ಅಂದರೆ 5,86,000 ದಲಿತ ಮತದಾರರು. ಒಕ್ಕಲಿಗ ಮತದಾರರು 2ನೇ ಪ್ಲೇಸಲ್ಲಿ ಬರ್ತಾರೆ, 3,92,000. ಮುಸ್ಲಿಂ ಮತದಾರರು 2,45,000 ಇದ್ದಾರೆ. ಕುರುಬ ಮತದಾರರು 1,86,000 ಇದ್ದಾರೆ. ಹಿಂದುಳಿದ ವರ್ಗ OBC 2,58,000 ಮತದಾರರಿದ್ದಾರೆ. ಮುಸ್ಲಿಂ ನೋಡಿ ಗಮನಾರ್ಹವಾಗಿ 2,45,000 ಇದ್ದಾರೆ. ಕುರುಬ 1,86,000 ಇದ್ದಾರೆ. ಹಿಂದುಳಿದ ವರ್ಗ ಅಂದರೆ OBC ಆಗಲೇ ಹೇಳಿದ ರೀತಿಯಲ್ಲಿ 2,58,000, ಇತರೆ 3,92,000. ಒಟ್ಟು ಮತದಾರರು ಬಂದು 17,08,352. ಇಲ್ಲಿಯ ಜಾತಿ ಸಮೀಕರಣವನ್ನು ಹೇಳ್ತೀನಿ, ಹಿಂದಿನ ಪ್ಲೇಟನ್ನು ಪ್ಲೇ ಮಾಡಿ ನೋಡಿ. ಇಲ್ಲಿ ಜಾತಿ ಸಮೀಕರಣ, ದಲಿತ ಮತದಾರರನ್ನು ಯಾರು ಓಲೈಸ್ಕೊಳ್ತಾರೋ, SC ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ದಲಿತ ಮತದಾರರಲ್ಲಿ ಎಡ ಬಲ ಅಂತ ಇದೆ. ಕಾಂಗ್ರೆಸ್ ಇಲ್ಲಿವರೆಗೆ ಎಡ ಅಂತ ಹೇಳಿ ಮುನಿಯಪ್ಪನವರಿಗೆ ಮಣೆ ಹಾಕ್ತಾ ಬಂತು. ಈ ಬಾರಿ ಎಡಕ್ಕೆ ಸಾಕು ಬಲಕ್ಕೆ ಕೊಡಿ ಅಂತ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಎಡ ಬಲ ಅನ್ನೋದು ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಅಲ್ಲಿ ಅಭ್ಯರ್ಥಿಯನ್ನ ನೋಡಿ ಮತ ಹಾಕ್ತಾರೆ. ದಲಿತ ಮತದಾರರು ಯಾರಿಗೆ ಒಲಿತಾರೋ ಅವರು ಈ ಕ್ಷೇತ್ರದಲ್ಲಿ ವಿಜಯಿ ಆಗ್ತಾರೆ. ಅದರ ಜೊತೆಗೆ OBC ಮತದಾರರಿದ್ದಾರೆ, ಮುಸ್ಲಿಂ ಮತದಾರರು ಕೂಡ ಗಮನಾರ್ಹವಾಗಿದ್ದಾರೆ. ಜೊತೆಗೆ OBC ಹಾಗೂ ಹಿಂದುಳಿದ ವರ್ಗ, ಜೊತೆಗೆ ಇತರ ಮತದಾರರಿದಾರಲ್ಲ, 2.5 ಲಕ್ಷದಷ್ಟು ಇತರ ಮತದಾರರಿದ್ದಾರೆ. ಇವರು ಯಾರ ಕೈ ಹಿಡಿತಾರೆ ಅವರು ಗೆಲುವನ್ನು ಸಾಧಿಸ್ತಾರೆ. ಪುರುಷ ಮತದಾರರು ಒಂದಷ್ಟಿದ್ದಾರೆ, 8 ಲಕ್ಷ ಚಿಲ್ಲರೆ. ಇನ್ನು ಮಹಿಳಾ ಮತದಾರರು ಕೂಡ ಇದ್ದಾರೆ. ಕಾಂಗ್ರೆಸ್ ಹೇಳ್ತಾ ಇದೆ, ನಾವು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಹಾಗಾಗಿ ಈ ಬಾರಿ ನಮಗೆ ಮತ ಬೀಳುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ. ಅದರಲ್ಲೂ ಕೋಲಾರ ಭಾಗದಲ್ಲಿ ಗ್ರಾಮೀಣ ಭಾಗ ಆಗಿರೋದ್ರಿಂದ, ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯನವರ ಪ್ರಭಾವವು ಕೂಡ ಈ ಭಾಗದಲ್ಲಿ ಬಹಳಷ್ಟಿದೆ. ಈ ಬಣ ಬಡಿದಾಟವೊಂದನ್ನು ಬಿಟ್ಟರೆ ಕಾಂಗ್ರೆಸ್ಸು ಇದು ನಿಜಕ್ಕೂ ಕೂಡ ಅವರಿಗೆ ಈ ವಾಕ್ ಆನ್ ದ ಕೇಕ್ ಅಂತಂತಾರಲ್ಲ, ಆ ಥರದ ಸಿಚುವೇಶನ್ ಇರುವಂಥ ಒಂದು ಕಾನ್ಸ್ಟಿಟ್ಯೂನ್ಸಿ,
ಒಂದು ಕ್ಷೇತ್ರ. ಹಾಗಾಗಿ ಬಹಳ ಸುಲಭವಾಗಿ ಗೆಲ್ಲಬಹುದಾದ ಕ್ಷೇತ್ರ. ಅದನ್ನು ಯಾಕೆ ಇಷ್ಟೊಂದು ಕ್ಲಿಷ್ಟಕರವಾಗಿ ಮಾಡಿಕೊಂಡಿದೆ ಕಾಂಗ್ರೆಸ್ ಅಂತ ಗೊತ್ತಿಲ್ಲ. ಇದರ ಹಿಂದಿನ 2019ರ ಲೋಕಸಭೆಯ ಫಲಿತಾಂಶವನ್ನು ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಫಲಿತಾಂಶ ಇದೆ. ಎಸ್ ಮುನಿಸ್ವಾಮಿ ಯಾರು ಅಂತಲೇ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ಕಾರ್ಪೊರೇಟರ್ ಆಗಿದ್ರು. ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ತು, ಅಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ರು. 56.35% ಅವರು ಪಡೆದಂಥ ಮತ. 7 ಬಾರಿ ಸತತವಾಗಿ ಗೆದ್ದಂಥ, ಕೇಂದ್ರದಲ್ಲಿ ಪ್ರಭಾವಿ ಖಾತೆಗಳನ್ನು ನಿಭಾಯಿಸಿದ್ದಂಥ, ಕೇಂದ್ರ ಸಚಿವರಾಗಿದ್ದಂಥ, ಬಹಳ ಪ್ರಭಾವಶಾಲಿ ನಾಯಕರಾಗಿದ್ದಂಥ KH ಮುನಿಯಪ್ಪನವರು ಪಡೆದಂಥ ಮತ 39.66%. ಅವರು ಸೋತರು ಮಾರ್ಜಿನ್ 2,10,21 ಮತಗಳ ಅಂತರದಿಂದ ಸೋತರು. ಇದಕ್ಕೆ ಕಾರಣ ಕೋಲಾರದ ಬಣ ಬಡಿದಾಟ. ರಮೇಶ್ ಕುಮಾರ್ ಅವರೇ ಸ್ವತಃ ನನ್ನನ್ನು ಸೋಲಿಸಿದ್ರು ಅಂತ ಎಷ್ಟೋ ಬಾರಿ ಮುನಿಯಪ್ಪನವರು ಹೇಳ್ಕೊಂಡಿದ್ದಾರೆ. ಇನ್ನು ಮತದಾರರು ಏನು ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ ಅದನ್ನು ಕೇಳ್ಕೊಂಡು. ಕೋಲಾರ ವಿಧಾನಸಭೆ ಅಂತಲ್ಲ, 8 ಅಸೆಂಬ್ಲಿ ಕ್ಷೇತ್ರದೊಳಗೂ ಮುನ್ಸ್ವಾಮಿಯವರು 5 ವರ್ಷದಿಂದ ಕೆಲಸ ಮಾಡಿದ್ದಾರೆ. NH75 4 ಲೈನ್ ಇದ್ದಿದ್ದು 6 ಲೈನ್ ಮಾಡ್ಕೊಂಡು ಬಂದರು. ಆಮೇಲೆ ಶ್ರೀನಿವಾಸಪುರದಲ್ಲಿ ರಿಂಗ್ ರೋಡ್ ವ್ಯವಸ್ಥೆ ಮಾಡಿದರು. ನಮ್ಮ ದೇವನಹಳ್ಳಿ ರೋಡ್ನ ಮಡ್ರಾಸ್ವರೆಗೂ ಮಾಡೋದ್ರೊಳಗೆ ಅವ್ರದ್ದು ಪಾತ್ರ ಇದೆ. ಮಾನ್ಯ ಸಂಸದರು ಮುನಿಸ್ವಾಮಿ ಅವರು ಅಧಿಕಾರಕ್ಕೆ ಬಂದ ನಂತರ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ. ಒಬ್ಬ ಸಂಸದರು ವ್ಯಾಪ್ತಿಯಲ್ಲಿ ಕನಿಷ್ಠ ಒಂದು 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾರೆ. ಆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಅನೇಕ ಊರುಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ ಐಮಾಸ್ ನೀಟ್ ಹಾಕಿದ್ದಾರೆ. ಹಾಲಿ ಸಂಸದರಾಗಿರುವಂತಹ ಶ್ರೀಯುತ ಮುನಿಸ್ವಾಮಿ ಅವರು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅದು ರಸ್ತೆಗಳಿಗೆ ಸಂಬಂಧಪಟ್ಟಂತಿರ್ಬೋದು. ಈಗ ಅಲ್ಲಿ ಮಾಲೂರು ಭಾಗದಲ್ಲಿ ಎಕ್ಸ್ಪ್ರೆಸ್ ಹೈವೇ ಇದೆಲ್ಲಾನು ಪ್ರಗತಿಯಲ್ಲಿದೆ. ಇವೆಲ್ಲವೂ ಕೂಡ ಅವರ ಒಂದು ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಜೊತೆಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಈ ರೈತರ ಹಿತದೃಷ್ಟಿಯಿಂದ ಹಲವಾರು ಮತ್ತೆ ದೇವೇಗೌಡರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ KN ರಾಜಣ್ಣ. ಸಾಯುವ ವಯಸ್ಸಿನಲ್ಲಿ ಹೊಂದಾಣಿಕೆ ರಾಜಕೀಯ ಬೇಕಿತ್ತಾ ಇವರಿಗೆ? ದೇವೇಗೌಡರ ಸಾವಿನ ವಿಚಾರವನ್ನು ಎತ್ತಿದ್ದಾರೆ ಸಚಿವ ರಾಜಣ್ಣ. ಈ ಹಿಂದೆಯೂ ಇದೇ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು KN ರಾಜಣ್ಣ ಅವರು. ದೇವೇಗೌಡರನ್ನ 4 ಜನ ಹೊತ್ತೊಯ್ಯುವ ಕಾಲ ಹತ್ತಿರ ಬಂದಿದೆ. ಕಳೆದ ವರ್ಷ ಹೇಳಿಕೆ ನೀಡಿದ್ರು ಸಹಕಾರಿ ಸಚಿವ KN ರಾಜಣ್ಣ, ಇದೇ ತರಹದ ಹೇಳಿಕೆ. ಇದೀಗ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನ KN ರಾಜಣ್ಣ ಕೊಟ್ಟಿದ್ದಾರೆ. ಈ ವೈಯಕ್ತಿಕವಾದಂತಹ ನಿಂದನೆ, ವೈಯಕ್ತಿಕವಾಗಿ ಮಾತನಾಡೋದು, ವಿರೋಧ ಮಾಡೋದು ಈ ತರದ್ದು ಸಲ್ಲ. ಆದರೆ ಪದೇ ಪದೇ ನಮ್ಮ ರಾಜಕಾರಣಿಗಳು, ಅದರಲ್ಲೂ ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ಈ ತರ ಹೇಳ್ತಾ ಇದ್ದಾರೆ. KN ರಾಜಣ್ಣ ಹೇಳಿದ್ರು, ನೋಡ್ರಿ ಅವರಿಗೆ ಸಾಯೋ ವಯಸ್ಸಾಯ್ತು, ಈಗಲೂ ಅದು ಎಂಥದ್ದು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಈ ಥರದನ್ನು ಹೇಳಿದ್ರು. ಇವತ್ತು ಮತ್ತೊಮ್ಮೆ KN ರಾಜಣ್ಣ ಮಾತನಾಡಿದ್ದಾರೆ ದೇವೇಗೌಡರ ವಿರುದ್ಧ. ಮಗ, ಮೊಮ್ಮಗ, ಅಳಿಯ 3 ಜನ ಬಿಟ್ಟರೆ ಯಾರಿಗೂ ಕೂಡ ಸಮಾಚಾರ ಅವರ ಅಂತ್ಯದ ಕಾಲದಲ್ಲಿ ಒಮ್ಮೆ ಅವರಿಗೆ ನೋಡ್ತಾ ಪ್ರತಿ ಗ್ರಾಮ ಪಂಚಾಯತ್ ಮಗ, ಮೊಮ್ಮಗ, ಅಳಿಯ 3 ಜನ ಬಿಟ್ಟರೆ ಯಾರಿಗೂ ಕೂಡ ಸಮಾಚಾರ ಅವರ ಅಂತ್ಯದ ಕಾಲದಲ್ಲಿ ದೇಶಕ್ಕೆ ಮೋದಿ, ರಾಮನಗರಕ್ಕೆ ಡಾಕ್ಟರ್ ಮಂಜುನಾಥ್ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಜೆಡಿಎಸ್ ಹಾಗೂ ಬಿಜೆಪಿಯ ಮುಖಂಡರು. ಸಭೆಯಲ್ಲಿ ನಿರ್ಧಾರ ಆಗಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಮನೆಯಲ್ಲಿ ನಡೆದಂತಹ ಸಭೆ ಇದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ರ್ಯಾಲಿಗಳ ಬಗ್ಗೆಯೂ ಸಮನ್ವಯ ಸಭೆಯಲ್ಲಿ ಮಾತುಕತೆ ಆಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ನ ಮುಖಂಡರು ಸಮನ್ವಯ ಸಭೆಯನ್ನು ಮಾಡಿದ್ದಾರೆ. ಈ ಸಮನ್ವಯ ಸಭೆಯಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡೋದು, ಅದರ ಜೊತೆಗೆ ಬಹಿರಂಗ ಸಮಾವೇಶಗಳನ್ನು ಮಾಡೋದು, ಪ್ರಚಾರ ಸಭೆಗಳನ್ನು ಮಾಡೋದು, ಇದರ ಬಗ್ಗೆ ಚರ್ಚೆ ಆಗಿದೆ. ದೇಶಕ್ಕೆ ಮೋದಿ, ಬೆಂಗಳೂರು ಗ್ರಾಮಾಂತರಕ್ಕೆ ಮಂಜುನಾಥ್, ಈ ಥರದ ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಪ್ರಚಾರವನ್ನು ಮಾಡೋಣ ಅಂತ ಜೆಡಿಎಸ್ ಹಾಗೂ ಬಿಜೆಪಿಯ ಮುಖಂಡರು ನಡೆಸಿದ ಸಮನ್ವಯ ಸಭೆ ಇದರಲ್ಲಿ ನಿರ್ಧಾರ ಆಗಿದೆ. ಎಲ್ಲೆಲ್ಲಿ ಪ್ರಚಾರ ಸಭೆಗಳನ್ನು ಆಯೋಜನೆ ಮಾಡಬೇಕು, ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಬೇಕು, ಯಾರೆಲ್ಲ ಮನೆ ಮನೆಗೆ ಪ್ರಚಾರಕ್ಕೆ ಹೋಗಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಈ ಚರ್ಚೆ ಆಗಿದೆ ಈ ಒಂದು ಮೀಟಿಂಗ್ನಲ್ಲಿ.
ಡಿಕೆ ನೋಟು ಡಾಕ್ಟರ್ಗೆ ವೋಟು, ಇದೇ ಸ್ಟ್ರಾಟಜಿ ಅಂತ ಸಭೆ ಬಳಿಕ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಡಾಕ್ಟರ್ ಮಂಜುನಾಥ್ಗೆ ಗೆಲ್ಲಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹೆಚ್ಚಾಗಿದೆ. ಡಾಕ್ಟರ್ ಮಂಜುನಾಥ್ ಜನರಿಗೆ ಹೆಚ್ಚು ಪರಿಚಿತರು. ಮಂಜುನಾಥ್ ಅಂಥವ್ರು ಬೇಕು ಅಂತ ಜನನೂ ಹೇಳ್ತಾ ಇದ್ದಾರೆ. ಮೋದಿ ಡಾಕ್ಟರ್ ಮಂಜುನಾಥ್ ಸೇವೆಯೇ ನಮ್ಮ ಅಸ್ತ್ರ ಅಂತ ಕುಮಾರಸ್ವಾಮಿ ಸಭೆಯ ಬಳಿಕ ಹೇಳಿದ್ದಾರೆ. ಮಂಜುನಾಥ್ ಅವರಿಗೆ ವೋಟು, ಡಿಕೆ ವೋಟು, ಡಿಕೆ ನೋಟು, ಡಿಕೆ ನೋಟು, ಮಂಜುನಾಥ್ಗೆ ವೋಟು, ಇದೇ ತರ ನಾವು ಪ್ರಚಾರ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಸ್ಟ್ರಾಟಜಿ ಏನು ಮಾಡಬೇಕಾಗಿಲ್ಲ, ಆದರೆ ಈ ಸ್ಟ್ರಾಟಜಿ ಹೇಳಿದ್ರಲ್ಲ ಈಗ ಯೋಗೀಶ್ ಅವರು, ಮುನಿರತ್ನ ಅವರು, ಡಿ ಕೆ ನೋಟು, ಡಾಕ್ಟ್ರಿಗೆ ಓಟು, ಇದೇ ಸ್ಟ್ರಾಟಜಿ ಈಗ ನಮಗೆ. ಯಾಕೆಂದ್ರೆ ದುಡ್ಡಿಗೇನು ಯಥೇಚ್ಛವಾಗಿ ಇರ್ತಕ್ಕಂಥ ಅಭ್ಯರ್ಥಿಗಳು, ಅದರಿಂದ ಈ ಚುನಾವಣೆಯಲ್ಲಿ ಅವರ ದುಡ್ಡಿನ ಮುಂದೆ ನಮ್ಮ ಹೋರಾಟ ಏನಿಲ್ಲ. ಆದರೆ ನೈತಿಕವಾದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೇವೆ. ಒಂದು ಕಡೆ ನರೇಂದ್ರ ಮೋದಿ ಅವರ ನಾಯಕತ್ವ, ಇನ್ನೊಂದು ಕಡೆ ಪ್ರಾಮಾಣಿಕವಾದಂಥ ಒಂದು ವೈದ್ಯಕೀಯ ರಂಗದಲ್ಲಿ ಅತ್ಯದ್ಭುತವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಅವ್ರ ಬಗ್ಗೆ ಭಾವನೆ, ಅದೇ ನಮಗೆ ದೊಡ್ಡ ಶಕ್ತಿ. ಕುಕ್ಕರ್ ಕೂಗ್ತಾ ಇದೆ, ಸೀರೆಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅಪರೂಪದ ವ್ಯಕ್ತಿ, ಅಂಥವ್ರನ್ನ ಗೆಲ್ಲಿಸಿ. ಬೆಂಗಳೂರಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ನೀಡಿದ್ದಾರೆ. ದೇಶಕ್ಕಾಗಿ ಮೋದಿ ಬೇಕು, ಮೋದಿಗೆ ಮತ ಹಾಕಬೇಕು, ಸಿದ್ದರಾಮಯ್ಯ ಡಿಕೆಶಿಗೆ ಮತ ಹಾಕಿದ್ರೆ ಪ್ರಯೋಜನ ಇಲ್ಲ. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಮಂಜುನಾಥ್ ಉತ್ತಮ ಅಭ್ಯರ್ಥಿ. ಈಗಾಗಲೇ ಹಣದ ಬಲವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಕುಕ್ಕರ್ ಕೂಗ್ತಾ ಇದೆ, ಹಣದ ಹೊಳೆ ಹರಿತಾ ಇದೆ. ಆದರೆ ಮಂಜುನಾಥ್ ಅವರಿಗೆ ನಿಮ್ಮ ವೋಟ್ ಕೊಡಿ, ಮಂಜುನಾಥ್ ಅವರನ್ನ ಗೆಲ್ಲಿಸಿ. ದೇಶಕ್ಕಾಗಿ ಮೋದಿ, ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ CN ಮಂಜುನಾಥ್ ಹಣದ ಬಲವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮ್ಮನೆ ಕೂತಿಲ್ಲ ಅವರು. ಸೀರೆ ಓಡಾಡ್ತಾ ಇದೆ, ಕುಕ್ಕರ್ ಕೂಗ್ತಾ ಇದೆ. ಆದರೆ ಮಂಜುನಾಥ್ ಅವರಿಗೆ ವೋಟ್ ಕೊಡಿ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಚುನಾವಣಾ ಕಣದಲ್ಲಿ ಆಪರೇಷನ್ ಕಾರ್ಯಕರ್ತಾಗೆ ಸಿಎಂ DCM ಕರೆ ನೀಡಿದ್ದಾರೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಆಪರೇಷನ್ ಕಾರ್ಯಕರ್ತ ಚುರುಕುಗೊಂಡಿದೆ. ಇಂದಿನ ಮುಖಂಡರ ಸಭೆಯಲ್ಲಿ ಸಿಎಂ DCM ಸೂಚನೆ ಕೊಟ್ಟಿದ್ದಾರೆ. ಏನಿ ಸೂಚನೆ, ಏನಿದು ಆಪರೇಷನ್ ಕಾರ್ಯಕರ್ತ? ಬಿಜೆಪಿ JDSನ ಸ್ಥಳೀಯ ಮುಖಂಡರು ಬಂದ್ರೆ ಅವ್ರನ್ನ ಸೇರಿಸ್ಕೊಳ್ಳಿ ಪಕ್ಷಕ್ಕೆ. ಯಾರೆಲ್ಲ ಕಾರ್ಯಕರ್ತರು ಮುಖಂಡರಿದ್ದಾರೆ, ಸ್ಥಳೀಯ ಮುಖಂಡರಿದ್ದಾರೆ, ಅವ್ರ ಪಕ್ಷಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿ. ಲೋಕಸಭೆ ಚುನಾವಣೆಯಲ್ಲಿ ಟಾರ್ಗೆಟ್ 20 ರೀಚ್ ಆಗಲೇಬೇಕು. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ರತಿಯೊಂದು ಮತವೂ ಮುಖ್ಯ. ಯಾರೆಲ್ಲ ಪಕ್ಷಕ್ಕೆ ಬರ್ತಾರೋ ಅವರೆಲ್ಲ ಬರಲಿ, ಸೇರಿಸ್ಕೊಳ್ಳಿ. ಮುಖಂಡರ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಬೆಂಗಳೂರಿನ KPCC ಕಚೇರಿಯಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಎಲ್ಲ ಮುಖಂಡರಿಗೂ ಸೂಚನೆಯನ್ನ ಕೊಡಲಾಯಿತು. ಕಾರ್ಯಕರ್ತರು, ಮುಖಂಡರು ಯಾರೆಲ್ಲ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳ್ತಾರೋ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಿ. ನಮ್ಮ ಸಂಘಟನೆಯನ್ನ ಬಲಪಡಿಸಿ. ಬೇರು ಮಟ್ಟದಲ್ಲಿ ಕಾರ್ಯಕರ್ತರು ನಮಗೆ ಬೇಕೇ ಬೇಕು, ಕೇಡಾರ್ಗಳು ಬೇಕೇ ಬೇಕು. ಹಾಗಾಗಿ ಕಾರ್ಯಕರ್ತರನ್ನ ಹೆಚ್ಚಿಗೆಗೊಳಿಸಿ. ಹಾಗಾಗಿ ಆಪರೇಷನ್ ಕಾರ್ಯಕರ್ತ ಮಾಡಿ ಅಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. KPCC ಕಚೇರಿಯಲ್ಲಿ ಇವತ್ತು ಸಭೆ ನಡೀತು. ಮುಂದೆ ಚುನಾವಣೆ, 2 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ. ಹಾಗಾಗಿ ಚುನಾವಣೆಯಲ್ಲಿ ಯಾವ ಚಾನ್ಸನ್ನು ಕೂಡ ನಾವು ಬಿಟ್ಟುಕೊಡಬಾರ್ದು. ಟಾರ್ಗೆಟ್ 20 ಅಂತ ಈಗಾಗಲೇ ಇಟ್ಕೊಂಡಿದ್ದೀವಿ. ಆ 20ಯನ್ನು ನಾವು ರೀಚ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ರಾಜಕೀಯ ಪಟ್ಟುಗಳನ್ನು ಪ್ರಯೋಗ ಮಾಡಬೇಕು. ಅದರಲ್ಲೂ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರು ಯಾರಾದರೂ ಬೇಸರಗೊಂಡು, ಬೇಜಾರಾಗಿ, ಅಸಮಾಧಾನಗೊಂಡು, ನೋಡ್ರಪ್ಪ ನಾವು ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿ. ಕಾರ್ಯಕರ್ತರಾಗಲಿ, ಮುಖಂಡರಾಗಲಿ, ಆದರೆ ಸ್ಥಳೀಯ ಮುಖಂಡರಾಗಿರಬೇಕು. ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿ. ಸಂಘಟನೆಯನ್ನು ಬಲಪಡಿಸಿ. 20 ಸ್ಥಾನಗಳನ್ನು, ಕ್ಷೇತ್ರಗಳನ್ನು ಗೆಲ್ಲಲೇಬೇಕು. ಅದಕ್ಕೇನೆಲ್ಲ ಮಾಡಬೇಕು ಅದನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ, ಚರ್ಚೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.